ಈ ಪ್ರಕರಣಕ್ಕೆ ನಾವು ಈ ಹಿನ್ನೆಲೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಇಲ್ಲೇನಾಗುತ್ತೆ, ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವರು ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ರೆಕಾರ್ಡು ಅವರು ನೇರವಾಗಿ ಮಾಡಿರೋಕ್ಕೆ ಸಾಧ್ಯ. ಇದು ಇದ್ದೇನ ಮೇಲೆ ಮಾಡಿದ್ದಾರೆ. ಇದು ಬಟಾ ಬಯಲಾದ್ಮೇಲೆ ಅದು ಮಾಡಿದ್ದಾರೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಮಾಡಿದಾರಾ, ಪ್ರಜ್ವಲ್ ಮಾಡಿದಾರಾ, ಅಥವಾ ಪ್ರಜ್ವಲ್ ಇನ್ಯಾರ್ದಾದ್ರೂ ಸಹಾಯದಿಂದ ಮಾಡಿದಾರಾ, ಅಥವಾ ಇನ್ಯಾವುದಾದ್ರೂ ಒಂದು ಟೆಕ್ನಿಕಲ್ ಡಿವೈಸ್, ಸೈಂಟಿಫಿಕ್ ಡಿವೈಸ್ ಅದನ್ನು ಅನುಸರಿಸಿ ಅದರ ಪ್ರಯೋಜನ ಪಡ್ಕೊಂಡು ಮಾಡಿದಾರಾ, ಅದೆಲ್ಲನೂ ಇನ್ನೂ ತನಿಖೆಗೆ ಒಳಪಟ್ಟಿರುವಂಥ ವಿಚಾರ. ಅದು ವಿಸ್ತೃತ ತನಿಖೆಯಿಂದ ಹೊರಗೆ ಬರಬೇಕಾದಂಥ ವಿಚಾರ ಆಗಿದೆ. ಅದರ ಬಗ್ಗೆ ನಾವು ಕಡಿಮೆ ಮಾತಾಡ್ಕೊಳ್ಳೋಣ. ಒಟ್ಟಿನಲ್ಲಿ ಇದು ಲಭ್ಯ ಇದೆ, ಇದು ಸಿಕ್ಕಿದಾಗ ಇದು ಯಾರು ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ. ಈಗಾಗಲೇ ಅವರೇ ಪ್ರಜ್ವಲ್ರೇ ಮಾಡಿದ್ದು ತಯಾರು ಮಾಡಿಕೊಂಡ್ರು ಅಂತ ಹೇಳ್ತಾರೆ. ತಾವೇ ಸ್ವತಃ ಮಾಡಿಕೊಂಡ್ರು ಅಂತ ಮಾಡಲಿ. ಇದು ಹೊರಗೆ ಬಂದದ್ದು ಹೇಗೆ, ಯಾರಿಗೆ ಬಂತಿದು, ಅದು ಯಾರಿಗೆ ಬಂತು, ಯಾರು ಪಡ್ಕೊಂಡ್ರು? ಇಲ್ಲಿ ಪಡ್ಕೊಳೋ ವ್ಯಕ್ತಿಗೂ ಪ್ರಜ್ವಲ್ರಿಗೂ ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಇದ್ದರೆ ಆತನು ಕೂಡ ಆರೋಪಿ ಆಗ್ತಾನೆ, ಪಡ್ಕೊಂಡವನು ಕೂಡ ಆರೋಪಿ ಆಗ್ತಾನೆ. ಪಡ್ಕೊಂಡಂಥವನು ಇದನ್ನು ಬಿತ್ತರಿಸದೆ ಹೋಗಿರ್ಬೋದು, ಇದನ್ನು ಉಪಯೋಗಿಸದೆ ಹೋಗಿರ್ಬೋದು. ಈತನಿಂದ ಇನ್ನೊಬ್ಬ ಪಡ್ಕೊಂಡು ಆತ ವಿಡಿಯೋ ಬಳಸಿದರೆ, ಬೇರೆಯವರು ಎಲ್ಲ ಅದರಿಂದ ಶೇರ್ ಮಾಡಿದರೆ ಅವರುಗಳೆಲ್ಲರೂ ಆರೋಪಿಗಳಾಗ್ತಾರೆ ಈ ಕೇಸ್ನಲ್ಲಿ. ನಂತರ ಪೆನ್ ಡ್ರೈವ್ಗೆ ತುಂಬಿದಂಥವರು, ಪೆನ್ ಡ್ರೈವನ್ನು ಹೊರಗಡೆ ಅಂದರೆ ಸಾರ್ವಜನಿಕವಾಗಿ ದೊರಕುವಂತೆ ಮಾಡಿದವರು, ಲಭ್ಯ ಆಗುವಂತೆ ಮಾಡಿದವರು, ಅವರೆಲ್ಲರೂ ಆರೋಪಿಗಳಾಗ್ತಾರೆ. ಪೆನ್ ಡ್ರೈವ್ಗಳನ್ನು ಪಡ್ಕೊಂಡಂಥವ್ರು ಏನು ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಬರ್ತದೆ. ಅದೇ ರೀತಿ ವಿಡಿಯೋನ ಪಡ್ಕೊಂಡಿದ್ದವರು ಏನು ಮಾಡಬೇಕಾಗಿತ್ತು? ಹಾಗಾದರೆ ಏನು ಮಾಡಬೇಕಾಗಿತ್ತು? ಅವ್ರು ಪಡ್ಕೊಂಡಿದ್ದು ತಮ್ಮಲ್ಲಿ ಇಟ್ಕೊಳಕ್ಕಲ್ಲ, ಇನ್ನೊಬ್ಬರಿಗೆ ಕೊಡೋದಕ್ಕೆ ಪಡ್ಕೊಂಡಿದ್ರು. ಅಂಥವ್ರು ಏನು ಮಾಡಬೇಕಾಗಿತ್ತಾಗ? ಕಾನೂನು ಪ್ರಜ್ಞೆಯುಳ್ಳವನು ಅದನ್ನು ಪಡ್ಕೊಂಡಾಗ ತನ್ನ ವಶದಲ್ಲೂ ಇಟ್ಕೊಳ್ಳದೆ ಪೊಲೀಸರಿಗೆ ಕೊಡಬೇಕಾದಂಥದ್ದಿತ್ತು. ಅದು ವಶದಲ್ಲಿದ್ದರೂ ಕೂಡ ಒಂದು ಅಪರಾಧ, ಪೊಲೀಸರಿಗೆ ಅವ್ರು ಕೊಡಬೇಕು. ಪೆನ್ ಡ್ರೈವ್ ಪಡ್ಕೊಂಡಂಥವನು ತನ್ನ ವಶದಲ್ಲಿಟ್ಕೊಂಡ್ರೂ ಕೂಡ ಅದೊಂದು ಅಪರಾಧ. ಆತ ಅದನ್ನು ಕೂಡಲೇ ಅದರೊಳಗೆ ಏನಿದೆ ಅನ್ನೋದು ಗೊತ್ತಾದ ಕೂಡಲೇ ಪೊಲೀಸರಿಗೆ ಅದನ್ನು ರವಾನಿಸಬೇಕಾಗಿತ್ತು. ಸಂಬಂಧಪಟ್ಟಂಥ ಅವರು ಲೋಕಲ್ ಪೊಲೀಸು ಯಾರು ಇರ್ತಾರೆ ಅವರಿಗೆ ತೊಗೊಂಡೋಗಿ ನನಗಿಂಥದ್ದೊಂದು ದೊರಕಿದೆ, ಇಂಥವರಿಂದ ದೊರಕಿತು, ಅಥವಾ ಇಂಥ ಸಂದರ್ಭದಲ್ಲಿ ದೊರಕಿತು, ಇಂಥ ಕಡೆ ನನಗೆ ಸಿಕ್ತು, ಆಕಸ್ಮಿಕವಾಗಿ ಸಿಕ್ತು ಅಂತ ಹೇಳಿ ಒಂದು ಸ್ಥಳದ ವಿವರವನ್ನು ಕೊಟ್ಟಿದ್ದರೆ ಅಲ್ಲಿ ಬಿಸಾಟವರು ಯಾರು, ಅದನ್ನು ಆ ಸ್ಥಳದಲ್ಲಿ ಇರ್ತಕ್ಕಂಥ CCTV ಸಹಾಯದಿಂದ ಪೊಲೀಸರು ಅವರಲ್ಲಿ ಯಾರು ಬಿಸಾಟಿರ್ಬೋದು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇತ್ತು. CCTV ಅಲ್ಲೆಲ್ಲೂ ಇಲ್ಲದೇ ಇದ್ದರೆ ಆ ಪ್ರದೇಶದಲ್ಲಿ ಇನ್ನೊಂದು ವಿಚಾರ ಆಗ್ತದೆ. ಆಗ ಇನ್ವೆಸ್ಟಿಗೇಟಿಂಗ್ ಆಫೀಸರು ತುಂಬ ಪೇನ್ಸನ್ನು ತೊಗೊಬೇಕಾಗಿ ಬರ್ತದೆ, ಕಷ್ಟಪಟ್ಟು ಪತ್ತೆ ಹಚ್ಚಬೇಕಾದಂಥದ್ದೆಲ್ಲ ಬರ್ತದೆ. ಹೀಗೆ ಈ ವಿಚಾರಗಳು ಲಂಬಿಸ್ತಾ ಹೋಗ್ತವೆ. ಅದು ಎಲ್ಲರೂ ಹೊಣೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.